ಈ ಕಥೆ ಶುರುವಾಗೋದೇ ಒಂದು ಭಯಾನಕ ವಾತಾವರಣದಿಂದ. ಜಯ ಅವರು ಹೇಳ್ತಾರೆ, ನಾನ್ ಹಾಡ್ತಾ ಇದ್ರೆ ಯಾರೋ ಇದ್ದಾರೆ ಅಂತ. ಇಮ್ಯಾಜಿನ್ ಮಾಡಿ, ಪ್ರತಿ ಬಾರಿ ಅವರು ಹಾರ್ಮೋನಿಯಂ ನುಡಿಸ್ತಾ ಹಾಡೋಕೆ ಶುರು ಮಾಡಿದಾಗ ಆ ಹಳೆ ಮನೆಯ ಗೋಡೆಗಳ ಹಿಂದೆ ಯಾರೋ ಓಡಾಡದ ಶಬ್ದ ಕೇಳಿಸ್ತೆ. ಇದು ಕೇವಲ ಭ್ರಮೆನೋ ಅಥವಾ ನಿಜಕ್ಕೂ ಆ ಗೋಡೆಗಳ ಹಿಂದೆ ಯಾರಾದ್ರೂ ಇದಾರಾ? ಇಲ್ಲೇ ನೋಡಿ ಕಥೆ ನಮ್ಮನ್ನ ಕಟ್ಟಿ ಹಾಕೋದು. ಈಗ ಮೊದಲನೇ ಭಾಗಕ್ಕೆ ಬರೋಣ. ಹಾರ್ಮೋನಿಯಂ ಮತ್ತು ರಹಸ್ಯ. ಈ ವಾದ್ಯ ಹೇಗೆ ಒಂದು ನಿಗೂಢ ಅಸ್ತ್ರವಾಗಿ ಬದಲಾಗುತ್ತೆ ಅಂತ ನೋಡೋಣ. ಅಳಿಯ ರಾಜೇಶ್ ತನ್ನ ಅತ್ತೆ ಜಯಾ ಅವರಿಗೆ ಈ ಹಾರ್ಮೋನಿಯಂನ ಉಡುಗೊರೆಯಾಗಿ ಕೊಡ್ತಾನೆ. ಅಷ್ಟೇ ಅಲ್ಲ, ನೀವ್ ಹಾಡೋದನ್ನ ನಿಲ್ಸ್ಬೇಡಿ, ನಿಮ್ಮ ಧ್ವನಿ ಈ ಇಡೀ ಮನೆಯನ್ನ ಬದಲಿಸ್ಬೇಕು ಅಂತ ಬಹಳ ಪ್ರೀತಿಯಿಂದ ಹೇಳ್ತಾನೆ. ಮೇಲ್ನೋಟಕ್ಕೆ ಇದೇನೋ ಅತ್ತೆಯ ಮೇಲಿನ ಕಾಳಜಿ ಅಂತ ನಮ್ಗನ್ಸುತ್ತೆ. ಆದ್ರೆ ಆ ಹಾರ್ಮೋನಿಯಂ ನುಡಿಸ್ದಾಗಿಂದ ಜಯಾ ಅವರ ಮನಸ್ಸಲ್ಲಿ ಶುರುವಾಗುವ ಆ ಭಯಾನಕ ಭ್ರಮೆಗಳು, ಅಭಾ, ಉಡುಗೊರೆಯಾಗಿ ಬಂದ ಈ ವಾದ್ಯ ಕಥೆಗೆ ಎಂಥ ಕರಾಳ ಛಾಯೆ ತರುತ್ತೆ ಗೊತ್ತಾ? ಮುಂದಿನ ಹಂತ, ಹಳೆಯ ಪೆಟ್ಟಿಗೆಯ ಸುಳಿವು. ಇಲ್ಲಿ ಪತಿ ಸುರೇಶ್ ಅವರ ಮೌನ ತುಂಬಾನೇ ಕುತೂಹಲ ಹುಟ್ಟಿಸುತ್ತೆ. ಈ ಕಥೆಯ ಅತಿ ದೊಡ್ಡ ತಿರುವು ಎದುರಾಗೋದು ಇಲ್ಲೇ. ಮನೆಯಲ್ಲಿದ್ದ ಸುರೇಶ್ ಅವರ ಹಳೆ ಟ್ರಂಕ್ ಬಾಕ್ಸ್ ಅನ್ನ ಜಯ ತೆಗೆದು ನೋಡ್ತಾರೆ. ಅಲ್ಲಿ ಒಂದು ಹಳೆ ಪೇಪರ್ ಕಟಿಂಗ್ ಸಿಗುತ್ತೆ. ಅದರ ಮೇಲೆ ದೊಡ್ಡದಾಗಿ ಕಣ್ಮರೆಯಾದ ಗಾಯಕಿ 1995 ಅಂತ ಬರ್ದಿರುತ್ತೆ. ಅತಿ ದೊಡ್ಡ ಶಾಕ್ ಅಂದ್ರೆ ಅಲ್ಲಿರೋದು ಸ್ವತಃ ಜಯಾ ಅವರದೇ ಫೋಟೋ. ಒಮ್ಮೆ ಯೋಚ್ನಿಸಿ, ಅಲ್ಲಿವರೆಗೂ ತನ್ನ ಜೀವನದ ಬಗ್ಗೆ ತಾನು ಏನೆಲ್ಲ ನಂಬಿದ್ಲೋ ಅದೆಲ್ಲವೂ ಸುಳ್ಳು ಅಂತ ಗೊತ್ತಾಗುವ ಆ ಕ್ಷಣ ಇದೆಯಲ್ಲ, ಅದು ನಿಜಕ್ಕೂ ಮೈ ಬೆಚ್ಚಗಾಗಿಸುವಂತಿದೆ. ಈಗ ಜಯ ತಲೆಯಲ್ಲಿ ಓಡ್ತಿರೋ ಪ್ರಶ್ನೆ ಒಂದೇ. ತನಗೆ ದಿನ ಆಗ್ತಿರೋ ಆಯಾಸ, ಸುಸ್ತು ಇದೆಲ್ಲ ಕೇವಲ ದೈಹಿಕನಾ? ಅಥವಾ ತನ್ನದೇ ಕುಟುಂಬದವರು ಸೇರ್ಕೊಂಡು ಬೇಕು ಅಂತನೇ ತನ್ನ ನೆನಪುಗಳನ್ನ ಅಳಿಸ್ಹಾಕಿದಾರಾ? ಮನಃಶಾಸ್ತ್ರದಲ್ಲಿ ಇದನ್ನೇ ಗ್ಯಾಸ್ ಲೈಟಿಂಗ್ ಅನ್ನೋದು. ಅಂದ್ರೆ ನಮ್ಮ ವಾಸ್ತವವನ್ನ ನಾವೇ ಅನುಮಾನ ಪಡೋ ಹಾಗೆ ಮಾಡೋದು. ತಾನು ಯಾರು ಅನ್ನೋದನ್ನೇ ಮುಚ್ಚಿಟ್ಟು ಯಾರೋ ಬಲವಂತವಾಗಿ ಸೃಷ್ಟಿ ಮಾಡಿರೋ ಒಂದು ಸುಳ್ಳು ಜೀವನವನ್ನ ತಾನು ಬದುಕ್ತಿದ್ದೀನಾ ಅನ್ನೋ ಅವಳ ಆತಂಕ ಕಥೆಗೆ ಒಂದು ಹೊಸ ಆಯಾಮ ಕೊಡುತ್ತೆ. ಇಲ್ಲಿಂದ ಕಥೆ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಅದೇ ಅಳಿಯನ ಅಸಲಿ ಮುಖ ಬಯಲಾಗುವ ಘಟ್ಟ. ಈ ಎರಡು ಮುಖಗಳನ್ನ ಸ್ವಲ್ಪ ಗಮನಿಸಿ. ಒಂದ್ ಕಡೆ ನಿಮ್ಮ ಧ್ವನಿ ಈ ಮನೆಯನ್ನೇ ಬದಲಿಸ್ಬೇಕು ಅನ್ನೋ ರಾಜೇಶ್ನ ಸಿಹಿ ಮಾತುಗಳು. ಇನ್ನೊಂದ್ ಕಡೆ ರಾತ್ರಿ ಹೊತ್ತು ಅವನ್ ಮಾಡೋ ರಹಸ್ಯ ಫೋನ್ ಕಾಲ್. ಅತ್ತೆ ಮೇಲೆ ಪ್ರೀತಿ, ಕಲೆಗೆ ಪ್ರೋತ್ಸಾಹ, ಇದೆಲ್ಲ ಬರೀ ನಾಟಕ. ಅವನ ಅಸಲಿ ಉದ್ದೇಶನೇ ಬೇರೆ ಇತ್ತು. ಯಾವುದೋ ಹಳೇ ಆಸ್ತಿಯ ವಿಲ್ ಹುಡುಕೋ ರಹಸ್ಯ ಮತ್ತು ದುರಾಸೆಯ ಸಂಚು ಅದಾಗಿತ್ತು. ಎಂಥ ಟ್ವಿಸ್ಟ್ ಅಲ್ವಾ? ಆ ಫೋನ್ ಕಾಲ್ನಲ್ಲಿ ರಾಜೇಶ್ ಹೇಳೋ ಮಾತುಗಳೇ ಕಥೆಯ ಅತ್ಯಂತ ರೋಚಕ ಅಂಶ. ಅವನು ಹುಡುಕ್ತಿಯೋ ಆಸ್ತಿ ಯಾವುದೋ ಬ್ಯಾಂಕ್ ಲಾಕರ್ನಲ್ಲೋ ಅಥವಾ ಭೂಮಿಯೊಳಗೋ ಇಲ್ಲ. ಆ ಆಸ್ತಿಯ ಜಾಗವನ್ನ ಒಂದು ನಿರ್ದಿಷ್ಟ ಸಂಗೀತದ ಸ್ಕೇಲ್ನಲ್ಲಿ, ಅಂದ್ರೆ ಒಂದು ರಾಗದಲ್ಲಿ ಬಚ್ಚಿಡಲಾಗಿದೆ. ಹಳೆ ನೆನಪುಗಳು ವಾಪಸ್ ಬಂದು ಆ ನಿರ್ದಿಷ್ಟ ರಾಗವನ್ನ ಜಯ ಹಾಡಿದ್ರೆ ಮಾತ್ರ ಆ ನಿಧಿಯ ರಹಸ್ಯ ಬಯಲಾಗುತ್ತೆ ಅನ್ನೋದು ಅವನ ಪಕ್ಕಾ ಲೆಕ್ಕಾಚಾರವಾಗಿತ್ತು. ಕೊನೆಯ ಹಂತಕ್ಕೆ ಬಂದೇ ಬಿಟ್ವಿ. ಸ್ವರ ಜಂಗಾಮ ಮತ್ತು ನಮ್ಮೆಲ್ಲರನ್ನ ಸೀಟಿನ ತುದಿಗೆ ತರೂ ಆ ಕ್ಲೈಮ್ಯಾಕ್ಸ್. ಈ ಬಲೆ ಹೇಗೆ ಕೆಲ್ಸ ಮಾಡ್ತು ಅಂತ ಹಂತ ಹಂತವಾಗಿ ನೋಡೋಣ. ರಾಜೇಶ್ನ ದುರಾಸೆಯನ್ನ ಮೊದಲೇ ಅರಿತಿದ್ದ ಪತಿ ಸುರೇಶ್ ಅವನಿಗಿಂತ ಒಂದು ಹೆಜ್ಜೆ ಮುಂದಿರ್ತಾನೆ. ಮೊದಲನೇ ಹಂತದಲ್ಲಿ ರಾಜೇಶ್ ಹಾರ್ಮೋನಿಯಂ ಕೊಡ್ತಾನೆ. ಎರಡನೇ ಹಂತದಲ್ಲಿ ಜಯಾ ಆ ರಾಗವನ್ನ ಹಾಡಿ ರಹಸ್ಯ ಬಿಚ್ಚಿಡ್ತಾರೆ. ಆದ್ರೆ ಮೂರನೇ ಹಂತದಲ್ಲೇ ಇರೋದು ಅಸಲಿ ಗೇಮ್. ಆ ಹಾರ್ಮೋನಿಯಂ ಒಳಗೆ ಸುರೇಶ್ ಮೊದಲೇ ಬಚ್ಚಿಟ್ಟಿದ್ದ ವಾಯ್ಸ್ ರೆಕಾರ್ಡರ್ ಇಡೀ ಆಟವನ್ನೇ ತಿರುಗಿಸ್ಬಿಡುತ್ತೆ. ಅಳಿಯನ ದುರಾಸೆಯ ಪ್ಲಾನನ್ನ ಮಾವ ತನ್ನ ಬುದ್ಧಿವಂತಿಕೆಯಿಂದ ಹೇಗೆ ಸೋಲಿಸ್ತಾನೆ ಅನ್ನೋದು ನಿಜಕ್ಕೂ ಅದ್ಭುತ. ಕ್ಲೈಮ್ಯಾಕ್ಸ್ನಲ್ಲಿ ವೇದಿಕೆ ಮೇಲೆ ಹಾಡ್ತಿರ್ಬೇಕಾದ್ರೆ ಜಯಾ ತನಗೆ ಗೊತ್ತಿಲ್ದೆಯೇ ಆ ನಿರ್ದಿಷ್ಟ ಸ್ವರಗಳನ್ನ ಹಾಡ್ತಾರೆ. ಆ ಹಾಡ್ನಲ್ಲಿ ಒಂದು ಹಳೇ ಕಮಾನು ಮನೆಯ ಪಕ್ಕಾ ವರ್ಣನೆ ಇರುತ್ತೆ. ಎಕ್ಸಾಕ್ಟ್ ಆಗಿ ಅದೇ ರಾಜೇಶ್ ಹುಡುಕ್ತಿದ್ದ ಆ ನಿಧಿಯ ಜಾಗ. ಆ ಜಾಗ ಯಾವುದು ಅಂತ ಬಯಲಾಗ್ತಿದ್ದ ಹಾಗೆ ಸರಿಯಾದ ಸಮಯಕ್ಕೆ ಪೊಲೀಸರ ಎಂಟ್ರಿಯಾಗಿತ್ತೆ. ರಾಜೇಶ್ ಅರೆಸ್ಟ್ ಆಗ್ತಾನೆ. ಸಂಗೀತ ಮತ್ತು ಈ ಮೋಸದ ಜಾಲ ಎರಡೂ ಸೇರಿ ಕಥೆಗೆ ಒಂದು ಬೆಸ್ಟ್ ಎಂಡಿಂಗ್ ಕೊಡುತ್ತೆ. ಇಷ್ಟೆಲ್ಲ ಆದ್ಮೇಲೆ ಕಥೆಯ ಕೊನೆಯ ಮತ್ತು ಅತ್ಯಂತ ಮಹತ್ವದ ಭಾಗ, ಕಲೆ ಮತ್ತು ದುರಾಸೆ. ಕಳೆದುಹೋಗಿದ್ದ ನೆನಪುಗಳು ವಾಪಸ್ ಬಂದಾಗ ಜಯಾ ಒಂದು ಮಾತು ಹೇಳ್ತಾರೆ. ಕಲೆ ಅನ್ನೋದು ಹೊಟ್ಟೆ ತುಂಬಿಸ್ಕೊಳ್ಳೋ ದಾರಿ ಆಗ್ಬಹುದು, ಅದೇ ಹೊಟ್ಟೆಬಾಕತನಕ್ಕೆ ದಾರಿ ಆಗ್ಬಾರ್ದು ರಾಜೇಶ್. ಇದು ಎಷ್ಟು ಪವರ್ಫುಲ್ ಡೈಲಾಗ್ ಅಂದ್ರೆ ಇಡೀ ಕಥೆಯ ಸಾರಾಂಶ ಇದರಲ್ಲಿದೆ. ಕಲೆ ಅನ್ನೋದು ನಮ್ಮನ್ನ ಪೋಷಿಸೋಕೆ ಇರೋ ದಾರಿನೇ ಹೊರತು ಬೇರೆಯವರನ್ನ ಮೋಸ ಮಾಡೋಕೆ ಬಳಸೋ ಅಸ್ತ್ರ ಖಂಡಿತ ಆಗ್ಬಾರ್ದು ಅನ್ನೋ ಪಾಠ ಇಲ್ಲಿ ಸಿಗತ್ತೆ. ಫೈನಲಿ ಈ ಕತೆ ನಮ್ಮನ್ನ ಸುಮ್ನೆ ಬಿಡಲ್ಲ, ಒಂದು ದೊಡ್ಡ ನೈತಿಕ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ.
ಅದೇನಂದ್ರೆ ದುರಾಸೆಯ ಅಳಿಯನಿಂದ ನಿಧಿಯನ್ನ ಮತ್ತು ತನ್ನ ಹೆಂಡ್ತಿಯನ್ನ ಕಾಪಾಡೋಕೆ ಪತಿ ಸುರೇಶ್ ತನ್ನ ಹೆಂಡ್ತಿಯ ಗತಕಾಲವನ್ನೇ ಅವಳ ಇಡೀ ಅಸ್ತಿತ್ವವನ್ನೇ ಬಲವಂತವಾಗಿ ಅಳಿಸಾಕಿದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ನಿಜಕ್ಕೂ ಆಕೆಗೆ ಕೊಟ್ಟ ರಕ್ಷಣೆಯೋ ಅಥವಾ ಅವಳ ನಂಬಿಕೆಗೆ ಮಾಡಿದ ದೊಡ್ಡ ದ್ರೋಹವೋ? ನೀವೇ ಯೋಚಿಸಿ. ಈ ದ್ವಂದ್ವ ಖಂಡಿತ ನಿಮ್ಮನ್ನ ಕಾಡುತ್ತೆ. ಈ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ.